ನನಗೆಲ್ಲ ನಾಪ್ಕ ಇದೆ. ನಾನು BCom ಓದಿದ್ದು, ಆಮೇಲೆ ಕಾಮ್ ಆಗಿಬಿಟ್ಟೆ. ಇಲ್ಲಿ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆದರೂ ಈ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಓದಬೇಕು, ಮತ್ತು ಏನೇನೋ ಹಿಂಗೆಲ್ಲ ಅಮ್ಮ ಎಲ್ಲ ಹೇಳೋರು. ಸೊ ಈಗ ನನ್ನ ಪ್ರಶ್ನೆ, ಈ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ಯಾಕೆ ಓದಬೇಕು? ನಿಮ್ಮ ಲಾಜಿಕಲ್ ರೀಸನಿಂಗ್ ಏನು ಅದಕ್ಕೆ? ಸಿ ಅವ್ರು ಹೇಳಿದ್ದು ಒಳ್ಳೇದೇನೆ. ಸಿ ಬ್ರೇನು, ನಾ ಹೇಳಿದೆ ರೀಚಾರ್ಜ್ 2 ಡಾನ್ ಥಿಯರಿ ಮಾತಾಡಿದ್ವಿ ನಾವು ಅಲ್ವಾ. ಸೊ ಬ್ರೇನಿಗೆ ಏನಾಗುತ್ತೆ, ವೆನ್ ಅ ನ್ಯೂ ಡೇ ಸ್ಟಾರ್ಟ್ಸ್, ಯು ಹ್ಯಾವ್ ಆಲ್ರೆಡಿ ಹ್ಯಾಡ್ ಅ ಗುಡ್ ಸ್ಲೀಪ್, ಬ್ರೇನು ಫ್ರೆಶ್ ಆಗಿರುತ್ತೆ, ಅಬ್ಸಾರ್ಪ್ಷನ್ನು ತುಂಬ ಆಪ್ಟಿಮಮ್ ಲೆವೆಲಲ್ಲಿರುತ್ತೆ. ಆ್ಯಂಡ್ ಸಿ ಕೆಲವ್ರಿಗೆ ರಾತ್ರಿ ಹೊತ್ತು ಎದ್ದಿರೋದಕ್ಕಾಗತ್ತೆ, ಬೆಳಗ್ಗೆ ಎದ್ದೇಳಕ್ಕಾಗಲ್ಲ. ಕೆಲವ್ರಿಗೆ ಬೆಳಗ್ಗೆ ಎದ್ದೇಳಕ್ಕಾಗತ್ತೆ, ರಾತ್ರಿ ಎದ್ದಿರೋದಕ್ಕಾಗಲ್ಲ. ಯಾವ್ದು ರೈಟು? ಫಾರ್ಮುಲಾ ಏನಾರು ಇದೆಯಾ? ಏನು ಆ ಥರ ಫಾರ್ಮುಲಾ size ಏನಿಲ್ಲ, doesn't fit all. ನಥಿಂಗ್. ಸೊ ಇಟ್ ಈಸ್ ಅಪ್ ಟು ದ ಇಂಡಿವಿಜುವಲ್. ಹಿ ಹ್ಯಾಸ್ ಟು ಫಿಗರ್ ಇಟ್ ಔಟ್ ವೆದರ್ ಹಿ ಈಸ್ ಅ ಅರ್ಲಿ ಬರ್ಡ್ ಆರ್ ಅ ನೈಟ್ ಈಗಲ್. ಸೊ ಅದನ್ನು ಫಿಗರ್ ಔಟ್ ಮಾಡಿದಾಗ, ಇವಾಗ ನೈಟ್ ಔಲ್ ಆದವ್ರಿಗೆ ಏನಾಗುತ್ತೆ, ಸಮ್ವೇರ್ ಅರೌಂಡ್ 11 to 12 o'clock, 11 to 12, 12:30, they will have a maximum retention. Like unlike early birds ಗೆ ಎದ್ದ ತಕ್ಷಣ ಮಾರ್ನಿಂಗ್ 5ಗೆ ಎದ್ರೆ 5 to 6:30 they will have a good retention level. So it depends on your individual. You have to figure out what you are. 2 ದಿನ ಟ್ರೈ ಮಾಡಿ, ನಿಮ್ಗೆ ಇದು ವರ್ಕ್ ಆಗ್ತಿದ್ಯಾ ಇಲ್ವಾ, ಸ್ವಿಚ್ ಬ್ಯಾಕ್ ಟು ದ್ಯಾಟ್. ದಟ್ಸ್ ಇಟ್. ಸೊ ಟೆಕ್ನಿಕಲಿ you're saying ಎದ್ದ ತಕ್ಷಣ 1.5 hours retention is usually more for all individuals across age groups. Yes, but ಎದ್ದ ತಕ್ಷಣ again, what we are trying to do, we are trying to pick the gadget, which is not the right. ಕೆಲವು ಸ್ಟೂಡೆಂಟ್ಸ್ಗಳಿರ್ತಾರೆ, ಸಿಕ್ಕಾಪಟ್ಟೆ ಓದಿರ್ತಾರೆ, ತುಂಬ ಹಾರ್ಡ್ ವರ್ಕ್ ಮಾಡಿರ್ತಾರೆ, ಆದರೂ ಒಳ್ಳೆ ಮಾರ್ಕ್ಸ್ ಬರ್ತಿರಲ್ಲ ಅನ್ನೋರಿಗೆ ಎಲ್ಲಿ ಗ್ಯಾಪ್ಸ್ಗಳಿರೋದು? See, there is a Italian economist by name Pareto, okay, Vilfredo Pareto, okay. So 1906 when he was strolling in his garden, so ಒಂದು ಬಟಾಣಿ ಗಿಡ ನೋಡಿದ್ರಂತೆ. ಸೊ ದೇರ್ ಆರ್ ಪೀ ಪಾಟ್ಸ್ ಅಂತ ಹೇಳ್ತೀವಿ, ಬಟಾಣಿ ಕಾಯಿ ಮತ್ತು ಬಟಾಣಿ ಕ್ರಾಪ್, ಓಕೆ, ಪೀ ಕ್ರಾಪ್ಸ್ ಆ್ಯಂಡ್ ದ ಪೀ ಪಾಟ್ಸ್. ಸೊ ಅದನ್ನು ನೋಡಿ, ಇಫ್ ಅಟ್ ಆಲ್ ಹೀ ಟ್ರೈ ಟು ಕ್ವೆಶನ್ ಹಿಮ್ಸೆಲ್ಫ್. ಸೊ ಇದು ಎಷ್ಟು ಪೀ ಕ್ರಾಪ್ ನಮಗೆ ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಡು ಐ ಹ್ಯಾವ್ ಟು ಲಿಟ್ರಲಿ ಕೌಂಟ್ ಎವ್ರಿ ಪೀ ಕ್ರಾಪ್, ಆರ್ ಒಂದು ಪಾಡಲ್ಲಿ 5 ಇದೆ ಅಂತ ಆವ್ರೇಜ್ ತೊಗೊಂಡು ಅದರಿಂದ ಕ್ಯಾಲ್ಕುಲೇಟ್ ಮಾಡಬೇಕಾ ಪಾಡ್ಸಿಂದ? ಸೊ ಹೀ ಅಂಡರ್ಸ್ಟುಡ್ ದ್ಯಾಟ್ 80% ಆಫ್ ದ ಕ್ರಾಪ್ ಈಸ್ ಹಿಡನ್ ಇನ್ಸೈಡ್ 20% ಆಫ್ ದ ಪಾಡ್. ಸಿಮಿಲರ್ಲಿ ಅವ್ರು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರು ಅಂದರೆ, 80% ಆಫ್ ದ ಇಟಾಲಿಯನ್ ಲ್ಯಾಂಡ್ ಈಸ್ ಆಕ್ಯುಪೈಡ್ ಬೈ 20% ಆಫ್ ದ ಪಾಪ್ಯುಲೇಷನ್. ಇನ್ನೂ ಎಕ್ಸಾಂಪಲ್ ಕೊಡಬೇಕಾದ್ರೆ, ಇಟ್ ಈಸ್ ನಥಿಂಗ್ ಬಟ್ ಡೂ ಮೋರ್ ಬೈ ಡೂಯಿಂಗ್ ಲೆಸ್. ಅಂದರೆ 80% ಆಫ್ ಯುವರ್ ಬಿಸ್ನೆಸ್ ಕಮ್ಸ್ ಫ್ರಮ್ 20% ಆಫ್ ಯುವರ್ ಕ್ಲೈಂಟ್ಸ್ ಥರ. 20% ಎಫರ್ಟ್ ಎಲ್ಲ ಕರೆಕ್ಟಾಗಿ ಹಾಕ್ತೀರಾ, ಅಲ್ಲಿ 80% ರಿಸಲ್ಟ್ ಬರುತ್ತೆ. ಸೊ ಯೋರ್ ಬುಕ್ಸ್, ಇಟ್ ಈಸ್ ಆಲ್ ಫಿಲ್ಡ್ ವಿತ್ ವರ್ಡ್ಸ್. ಸೊ ಅದರಲ್ಲಿ ಅಕಾರ್ಡಿಂಗ್ ಟು ಹಿಸ್ ಪ್ರಿನ್ಸಿಪಲ್, ಇಟ್ ಈಸ್ ಮೇಡ್ ಔಟ್ ಆಫ್ 80% ಆಫ್ ನಾನ್ ಕೀವರ್ಡ್ಸ್ ಆ್ಯಂಡ್ ಓನ್ಲಿ 20% ಆಫ್ ಕೀವರ್ಡ್ಸ್. ಕೀವರ್ಡ್ಸ್ ಅಂದರೆ ಇಂಪಾರ್ಟೆಂಟ್ ಕೀವರ್ಡ್ಸ್. ಸೊ ಮೆನಿ ಅ ಟೈಮ್ಸ್ ಟೀಚರ್ಸ್ ಹೇಳಿರ್ತಾರೆ, ಯು ಹ್ಯಾವೆಂಟ್ ರಿಟರ್ನ್ ದಿಸ್ ವರ್ಡ್, ಸೊ ಹ್ಯಾವ್ ಕಟ್ ದ ಮಾರ್ಕ್ಸ್ ಅಂತ. ಸೊ ನಾವು ವಿತ್ ದ ಹರಿ ಆಫ್ ಒಮಿಟಿಂಗ್ ಎವ್ರಿಥಿಂಗ್, ಏನು ಬೇಕೋ ಅದನ್ನು ಬಿಟ್ಟು ಬೇರೆದೆಲ್ಲ ಬರಿತಾ ಇದ್ದೀವಿ. So what is very important? We need to understand that. When somebody understand what is very important, that in a piece of information, you will be able to render it very well. See, ಒಂದು ಕ್ವೆಶನೋ ಇಲ್ಲ ಒಂದು ಇನ್ಫಾರ್ಮೇಷನ್ ನೋಡಿದ ತಕ್ಷಣ ನೀವು ಹೇಗೆ ಯೋಚನೆ ಮಾಡಬೇಕು ಅಂದರೆ, ಇದರಿಂದ ಎಂಥ ಕ್ವೆಶನ್ ಬರ್ಬೋದು, ಪ್ರಾಬಬಲ್ ಕ್ವೆಶನ್ಸ್ ಏನಿರ್ಬೋದು, ಅದನ್ನು ಕ್ವೆಶನ್ ಮಾಡ್ಕೊಂಬಿಟ್ರೆ ನಿಮಗೆ ಜನರಲಿ ಹೇಳ್ತಾರೆ, ಟ್ವಿಸ್ಟ್ ಮಾಡಿ ಕೊಟ್ಟರು ನಾನು ಅದಕ್ಕೆ ಬರೆಯೋಕ್ಕಾಗಿಲ್ಲ. ಆ್ಯಂಡ್ ವಿ ಆರ್ ಆಲ್ ಸ್ಪೂನ್ ಫೆಡ್, ನೋಟ್ಸ್ ನೋಡ್ಕೊಂಡು ಓದ್ತೀವಿ. ವಿ ಡೋಂಟ್ ನೋ ಹೌ ಟು ರೀಡ್ ಆರ್ ಟೆಕ್ಸ್ಟ್ ಬುಕ್ಸ್. ಇಫ್ ವಿ ಫಾಲೋ ದಿಸ್ 80-20 ಪ್ರಿನ್ಸಿಪಲ್ ಇನ್ ರೀಡಿಂಗ್ ಆರ್ ಬುಕ್ಸ್, ವಿಲ್ ಫೈಂಡ್ ಅ ವೆರಿ ಗುಡ್ ರಿಟೆಂಟಿವಿಟಿ. ಹೌ ಟು ಫಾಲೋ 80-20 ಪ್ರಿನ್ಸಿಪಲ್ ಇನ್ ರೀಡಿಂಗ್? So that is what you need to figure out, what are the keywords in that piece of information. How to crack a keyword? See, for example, so when it comes to part of a flower, there is a male reproductive part and a female reproductive part. So male reproductive part alli stamen barutte, filament barutte. So rather than remembering everything, stamen is an important keyword, filament is an important keyword.
ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟಲ್ಲಿ ಸ್ಟೈಲ್ ಅಂತ ಬರುತ್ತೆ. ಸೊ ಯು ಶುಡ್ ಟ್ರೈ ಟು ಫಿಗರ್ ಔಟ್ ಯಾವುದನ್ನು ಬರೆದ್ರೆ ವೇಟೇಜ್ ಬರುತ್ತೆ. ಸಿ ಮೆನಿ ಅ ಟೈಮ್ಸ್ ಫಾರ್ ಎಕ್ಸಾಂಪಲ್ ಇದನ್ನು ತಗೊಳ್ಳೋಣ, ಯಾವುದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಂತ ಬಂದಾಗ ದಸ್ ಒನ್ ಟಾಪಿಕ್ ಸೊ ಅದರಲ್ಲಿ ಒಂದಷ್ಟು ಪಾಯಿಂಟ್ಸ್ ಇದೆ, ಆಲ್ಮೋಸ್ಟ್ 8 to 10 ಪಾಯಿಂಟ್ಸ್ ಇದೆ ಆಯಿತಾ. ಸೊ ಇವಾಗ ಜನರಲಿ ಮಕ್ಕಳು ಬರೀರಿ ಅಂದರೆ ಇನಿಷಿಯಲ್ 2 ಪಾಯಿಂಟ್ಸ್ ಆರ್ ಈಸಿ. ದೇರ್ ಆರ್ ವೇರಿಯಸ್ ಅನಿಮಲ್ಸ್ ಇನ್ ಇಂಡಿಯಾ, ಟೈಗರ್ ಇಸ್ ಆರ್ ನ್ಯಾಷನಲ್ ಅನಿಮಲ್, ಪೀಕಾಕ್ ಇಸ್ ಅ ಬರ್ಡ್, ಆ ಥರ ಸಿಂಪಲ್ ಪಾಯಿಂಟ್ಸ್ ಇದೆ. ಸೊ ಯು ಶುಡ್ ಟ್ರೈ ಟು ಥಿಂಕ್, ಫಿಗರ್ ಔಟ್ ಈಸ್ ದ್ಯಾಟ್ ಇಂಪಾರ್ಟೆಂಟ್. ದರ್ ಇಸ್ ಮಚ್ ಮೋರ್ ಪಾಯಿಂಟ್ಸ್ ಲೈಕ್ ಮೈಗ್ರೇಷನ್ ಆಫ್ ದ ಬರ್ಡ್ಸ್ ಬರುತ್ತೆ, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಬರುತ್ತೆ, ಆಮೇಲೆ ನ್ಯಾಷನಲ್ ಬಯೋಸ್ಫಿಯರ್ ರಿಸರ್ವ್ಸ್ ಬರುತ್ತೆ, ಸೊ ಆಮೇಲೆ ನ್ಯಾಷನಲ್ ಪಾರ್ಕ್ಸ್ ಬರುತ್ತೆ. ವಾಟ್ ಈಸ್ ವೆರಿ ಇಂಪಾರ್ಟೆಂಟ್? ಸೊ ನೀನು ಟೈಗರ್ ಇಸ್ ಅ ನ್ಯಾಷನಲ್ ಅನಿಮಲ್, ಎವ್ರಿಬಡಿ ನೋಸ್ ಇಟ್. ಸಣ್ಣ ಮಗುಗೂ ಗೊತ್ತು. ನೀನು ಆ ಪಾಯಿಂಟ್ ಬರೆದ್ಬಿಟ್ಟು ಮಾರ್ಕ್ಸ್ ಕೊಡು ಅಂದರೆ ಹೂ ಇಸ್ ಗೋಯಿಂಗ್ ಟು ಗಿವ್ ಯು? ಆಲ್ದೋ ಇಟ್ ಇಸ್ ದೇರ್ ಇನ್ ದ ಬುಕ್ ಟು ಗೆಟ್ ಎಜುಕೇಟೆಡ್. ಸೊ ನೀನು ಒಮಿಟ್ ಮಾಡಬೇಕಾದ್ರೆ ಸೊ ಯು ಶುಡ್ ಅನಲೈಸ್ ವಾಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ವಾಟ್ ನಾಟ್. ಸೊ ಆ ಅನಾಲಿಸಿಸ್ ಮಿಸ್ ಆಗ್ತಾ ಇದೆ. ಯಾಕೆ? ನಾವು ಟೆಕ್ಸ್ಟ್ ಬುಕ್ ರೀಡಿಂಗ್ ಮಾಡ್ತಾ ಇಲ್ಲ. ಸೊ ಜನರಲಿ ಈ ನೋಟ್ಸ್ ಅನ್ನೋದು ಯಾಕೆ ಯೂಸ್ ಮಾಡಬೇಕು ಗೊತ್ತಾ? ವಾಟ್ ಟೈಪ್ ಆಫ್ ಕ್ವೆಶನ್ಸ್ ವುಡ್ ಅಪಿಯರ್ ಇನ್ ದ ಎಕ್ಸಾಮ್ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನೋಟ್ಸ್ ಬೇಕಾಗಿರೋದು. ನಾವೇನು ಮಾಡ್ತೀವಿ? ಈ ಕ್ವೆಶನ್ಗೆ ಈ ಆನ್ಸರು, ಈ ಕ್ವೆಶನ್ಗೆ ಈ ಆನ್ಸರು. ಹೋಲಿಸ್ಟಿಕ್ ಆಗಿ ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ತಟ್ಟೆಗೆ ಹಾಕಿದ್ದನ್ನು ತಿನ್ನೋ ಬದಲು ಅಡುಗೆ ಮಾಡ್ಕೊಂಡು ಏನೇ ಕೊಟ್ಟರು ನನಗೆ ಮಾಡೋಕ್ಕೆ ಬರಬೇಕು ಥರ ಆ ಲೆವೆಲಲ್ಲಿ ಅರ್ಥ ಮಾಡ್ಕೋಬೇಕು. ಹಾಕಿದ್ದಷ್ಟೇ ತಿನ್ನೋದು, ಗಟ್ಟು ಹೊಡೆಯೋದು ಬಿಟ್ಟು ಬೆಳೆಯೋದನ್ನು ಕಲ್ತ್ಕೋಬೇಕು. ಎಸ್, ಎಕ್ಸಾಕ್ಟ್ಲಿ.